ಮಂತ್ರಾಲಯದ ರಾಯರಿಗೆ 20 ಕೋಟಿ ಕಾಣಿಕೆ, 20 ಕೋಟಿ ಮೌಲ್ಯದ ಚಿನ್ನದ ಪೂಜೆ ಪಾತ್ರೆಗಳ ಅರ್ಪಣೆ, ಮಧ್ಯಾರಾಧನೆ ಮಹೋತ್ಸವದ ವೇಳೆ ಭಕ್ತರಿಂದ ಕಾಣಿಕೆ, ಹರಿವಾಣ, ನೈವೇದ್ಯ ಪಾತ್ರೆ ಸೇರಿ ಇತರೆ ಪೂಜಾ ಪಾತ್ರೆಗಳ ಅರ್ಪಣೆ ಶ್ರೀಮಠಕ್ಕೆ ಅರ್ಪಿಸಿದ್ದಾರೆ. ಪೂಜೆ ಪಾತ್ರೆಯಿಂದ ರಾಯರಿಗೆ ಪೂಜೆ, ಬಂಗಾರದ ಪಾತ್ರೆಯಲ್ಲೇ ಗುರುರಾಯರಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಕನಕಾಭಿಷೇಕ ಮತ್ತು ಅರ್ಚನೆ. ಅನಂತಣ್ಣ ರಾಮದೇವರಿಗೆ ಇದು ಕೂಡ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಪ್ರೇರಣೆಯಿಂದ ಕೊಟ್ಟಿರ್ತಕ್ಕಂಥ ಚಿನ್ನದ ಪದಕ. ಸುಮಾರು 20 ಕೋಟಿ ಮೌಲ್ಯದ ಚಿನ್ನದ ಈ ಕೊಳಗಗಳನ್ನು ರಾಯರ ಅಭಿಷೇಕ ಮತ್ತು ಪೂಜೆಗೋಸ್ಕರವಾಗಿ ಭಕ್ತರು ನೀಡಿರ್ತಕ್ಕಂಥ ದೇಣಿಗೆಯನ್ನು ಮಾಡಿದ್ದೇವೆ. ಇದರಿಂದ ಪಂಚಾಮೃತಾಭಿಷೇಕ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ಅಭಿಷೇಕಾದಿ ಕಾರ್ಯಕ್ರಮಗಳನ್ನು ಈ ಪಾತ್ರೆಗಳನ್ನು ಬಳಸುವ ಮೂಲಕ ಮಾಡ್ತೇವೆ. ಅನೇಕ ಚಿನ್ನದ ಆಭರಣಗಳನ್ನು ರಾಯರಿಗೆ ಈ ಆರಾಧನಾಂಗವಾಗಿ ಭಕ್ತರು ಸಮರ್ಪಣೆ ಮಾಡಿದ್ದಾರೆ. 350 ಗ್ರಂಥಗಳನ್ನು ಏಕಕಾಲದಲ್ಲಿ ಮುದ್ರಣ ಮಾಡಿ ಅದನ್ನು ಪ್ರಕಾಶನವೂ ಕೂಡ ಮಾಡಿದ್ದೀವಿ. ಕನ್ನಡ, ತೆಲುಗು, ಮರಾಠಿ, ಹಿಂದಿ, ತಮಿಳು ಮೊದಲಾದಂಥ ಭಾಷೆಗಳಲ್ಲಿ 350 ಪುಸ್ತಕಗಳನ್ನು ನಾವೇ ರಚನೆ ಮಾಡಿದಂತಹ, ನಾವು ಪ್ರವಚನ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಇದನ್ನು ಸಮರ್ಪಣೆಯೂ ಮಾಡಿದ್ದೇವೆ. ಭಕ್ತರು ಈ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಈ 350ನೇ ವರ್ಷದ ಆರಾಧನೆಯಲ್ಲಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮಗೆ ಭಕ್ತರು ನೀಡಿದಂತಹ ಬಿಡಿ ಕಾಣಿಕೆಗಳಿಂದ ನಾವು ಈ ವಜ್ರದ ಹಾರ ಮತ್ತು ಪಚ್ಚೆಯ ಪದಕವನ್ನು ರಾಮದೇವರಿಗೆ ಸಮರ್ಪಿಸಿದ್ದೇವೆ. ಇದು ನಿನ್ನೆಯ ಭಕ್ತರವರು ಇದನ್ನು ರಾಯರಿಗೆ ಸೇವಾರೂಪವಾಗಿ ಸಮರ್ಪಣೆ ಮಾಡಿದ್ದಾರೆ.